ಮೊದಲಿಗೆ ಸತ್ಯನ ನೋಡು, ನೀನು ಬೇಕಾದರೆ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗು, ಇಲ್ಲ ಅಂದರೆ ಬಿಟ್ಟು ಹಾಕು. ನನಗಂತೂ ಆಗಲ್ಲಪ್ಪ, ನನಗೆ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ. ಸತ್ಯನ ಕಾಲೇ ಕಟ್ ಮಾಡಿಬಿಟ್ರಾ? ಆಗ ಭೂಮಿ, ಸತ್ಯನ ಫೋನಲ್ಲಿ ಮಾತಾಡಿದ್ದು ಆಯಿತಾ, ನಾವಿನ್ನು ಮನೆಗೆ ಹೋಗೋಣವಾ? ಮನೆಗ ಅದು ನನ್ನ ಒಬ್ಬ ಇಂಪಾರ್ಟೆಂಟ್ ಕ್ಲೈಂಟ್ ಫೋನ್ ಮಾಡಿದ್ರು. ಓ, ತುಂಬ ಅರ್ಜೆಂಟ್ ಕೆಲಸ ಅನಿಸುತ್ತೆ, ನೀವು ಹೋಗಿ. ಸತ್ಯನ ನಾನೇ ಹೋಗ್ತೀನಿ. ಏನು, ಒಬ್ಬಳೇ ಹೋಗ್ತೀಯಾ? ಹಾಂ, ಮೊದಲೇ ನಿನ್ನ ಲೈಫ್ ರಿಸ್ಕಲ್ಲಿ ಇದೆ, ನೀನು ಒಬ್ಬಳೇ ಎಲ್ಲ ಹೋಗೋದು ಬೇಡ. ಒಂದು ಕೆಲಸ ಮಾಡ್ತೀನಿ ಇರು, ನನ್ನ ಒಬ್ಬ ನಂಬಿಗಸ್ತ ಸ್ನೇಹಿತ ಇದ್ದಾನೆ, 5 ನಿಮಿಷದಲ್ಲಿ ಇಲ್ಲಿಗೆ ಬರ್ತಾನೆ, ನಿನ್ನನ್ನು ಆರಾಮಾಗಿ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾನೆ, ಆಯಿತಾ? ಆಗ ಲಕ್ಷ್ಮಕ್ಕ, ಏನು ಹೇಳ್ತಾ ಇದ್ದೀರಾ ನೀವು? ಯಾವ ನಂಬಿಗಸ್ತ ಸ್ನೇಹಿತನೂ ಬೇಡ, ಏನೂ ಬೇಡ, ನಾನು ಭೂಮಿನ ಎಲ್ಲೂ ಕಳಿಸಲ್ಲ. ಹೋಯ್, ನನ್ನ ಏನು ಅಂದ್ಕೊಂಡಿದ್ದೀರಿ? ಯಾರ್ಯಾರ ಜೊತೆನೋ ಕಳಿಸೋಕೆ, ಅವಳು ನನ್ನ ತಂಗಿ, ಅವನು ಆರಾಮಾಗಿ ಕರ್ಕೊಂಡು ಹೋಗ್ತಾನೆ, ನೀವೇನು ಚಿಂತೆ ಮಾಡಬೇಡಿ. ನೀನು ಚಿಂತೆ ಮಾಡಬೇಡ. ಚಿಂತೆ ಏನು ಮಾಡಲ್ಲ ಸತ್ಯನ. ಅವರು ಇಲ್ಲಿಗೆ ಬಂದಾಗ ಅವರೇ ನಿಮ್ಮ ನಂಬಿಗಸ್ತ ಸ್ನೇಹಿತ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ಅವನು ಬಂದ ತಕ್ಷಣನೇ ನಾನು ಸತ್ಯನನ ನಂಬಿಗಸ್ತ ಸ್ನೇಹಿತ ಅಂತ ಹೇಳ್ತಾನೆ, ಅಷ್ಟು ಸಾಕಲ್ವಾ? ಸಾಕು, ಅವನ ಜೊತೆನೆ ಹೋಗಬೇಕು. ಸರಿ ಸರಿ. ಆಗ ಅಜಿತ್, ಅಲ್ಲ, ನಾನೇನೋ ಮನೆಗೆ ಹೋಗ್ತೀನಿ ಅಂತ ಬೇಸ್ ವಯಸ್ಸಲ್ಲಿ ಅವಳ ಮುಂದೆ ಸಿಕ್ಕಾಪಟ್ಟೆ ಸ್ಟೈಲ್ ಆಗಿ ಬೈಕ್ ತಗೊಂಡು ಬಂದ್ಬಿಟ್ಟೆ. ಈಗ ಏನಾದರೂ ನಾನೇ ಹೋಗಿ ಅವಳನ್ನ ಬುಲೆಟ್ ಹತ್ತು ಅಂತ ಏನಾದರೂ ಹೇಳಿದರೆ ಎರ್ರ ಬಿರ್ರಿ ಬಿಲ್ಡಪ್ ತೊಗೊಂಡ್ಬಿಡ್ತಾಳೆ. ಏನು ಮಾಡೋದು ಅಜಿತಾ? ನಿನ್ನ ಒಳ್ಳೆತನನ ಬೇರೆಯವರು ಅಡ್ವಾಂಟೇಜ್ ಆಗಿ ತಗೊಂಡು ನಿನಗೆ ಮಾಡ್ತಿರೋ ಮೋಸ ವಂಚನೆ ಇದೆಲ್ಲ ಸಾಕು. ನಿನ್ನ ಮನಸ್ಸನ್ನು ಕರಗಿಸ್ಕೋಬೇಡ. ನೀನು ಯಾವತ್ತಿದ್ದರೂ ಕಬ್ಬಿನ ಇದ್ದ ಹಾಗೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಿರ ನೀನು ನಿನ್ನ ಪಾಡಿಗೆ ನಿನ್ನ ಲೈಫು ನೋಡ್ಕೋ. ಅಜಿತಾ, ಇದು ನಿನ್ನ ಕ್ಯಾರೆಕ್ಟರ್ ಅಲ್ಲ ಕಣೋ, ಇದು ನೀನಲ್ಲ. ಪಾಪ ಕಣೋ ಭೂಮಿ, ಅವಳು ಒಬ್ಬಳೇ ಹೊರಗಡೆ ಇತ್ತು ಅಂತ ಹೇಳಿದರೆ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದ್ದು ಈಗ ಅವಳನ್ನು ಒಬ್ಬಳನ್ನೇ ಬಿಟ್ಬಿಟ್ಟು ಈ ಥರ ಹೋಗ್ತಿರೋದು ನಿನ್ನ ಕ್ಯಾರೆಕ್ಟರ್ ಅಲ್ಲ. ಅಜಿತ್ ಅಂತ ಹೇಳಿದರೆ ಭೂಮಿ ಪರ ಯಾವತ್ತೇ ನಿಂತು ಅವಳಿಗೇನು ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋವನು ಅದನ್ನೇ ಮಾಡಬೇಕು. ಆಗ ಸಂಗೀತ ಬಜ್ಜಿಗೆ ಏನೋ ರೆಡಿ ಮಾಡಿ ಆಯಿತು. ಅಜಿತ್ ಭೂಮಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಅವರು ಫೋನ್ ಮಾಡಲಿಲ್ಲ, ನಾನು ಫೋನ್ ಮಾಡಿ ಕೇಳಿಲ್ಲ, ನಾನೇ ಒಂದು ಫೋನ್ ಮಾಡ್ತೀನಿ. ಅವ್ರು ಬಂದ ತಕ್ಷಣ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ರೆ ಚಂದ. ಅಮ್ಮ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಾಂ ಅಮ್ಮ. ಅಜಿತಾ, ಇನ್ನು ಸ್ಟೇಷನಲ್ಲಿಯೇ ಇದೆಯೇನೋ? ಮನೆಗೆ ಎಷ್ಟೊತ್ತಿಗೆ ಬರ್ತೀಯಾ? ಅಮ್ಮ, ನಿನಗೇನೂ ಆಗಿಲ್ಲ ತಾನೆ? ಅಂದರೆ ತಲೆ ಸುತ್ತು, ತಲೆ ತಿರುಗೋದು ಈ ಥರದ್ದು ಏನೂ ಇಲ್ಲ ತಾನೆ? ಆರಾಮಾಗಿ ಇದೆಯಾ ಅಲ್ವಾ? ನಿಮಗೆ ಆ ಥರ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತ ಹೇಳಿದರೆ ನನಗೆ ಹೇಳಮ್ಮ, ಇಮಿಡಿಯೇಟಾಗಿ ನಚ್ಚಿಗೆ ಹೇಳಿ ನಿಮ್ಮನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಅಯ್ಯೋ ದಡ್ಡ, ನನಗೇನೂ ಆಗಿಲ್ವೋ, ನಾನು ಚೆನ್ನಾಗೇ ಇದ್ದೀನಿ. ಚಿನ್ನದಂಥ ಮಗ, ಬಂಗಾರದಂಥ ಸೊಸೆ, ನವರತ್ನಗಳ ಥರ ಇರೋ ಬಂಧು ಬಳಗ ಇರಬೇಕಾದ್ರೆ ನನಗೆ ಏನು ತಾನೇ ಆಗೋದಕ್ಕೆ ಸಾಧ್ಯ ಹೇಳು? ಅಜಿತಾ, ನಾನು ಆಸ್ಪತ್ರೆಯಲ್ಲಿ ಇರಬೇಕಾದ್ರೆ ಭೂಮಿ ನನಗೆ ವೆರೈಟಿ ಅಡುಗೆ ಮಾಡಿ ಕೊಟ್ಲು ಕಣೋ. ಅದಕ್ಕೆ ಇವತ್ತು ಅವಳಿಗೆ ಇಷ್ಟವಾಗಿರೋ ಮಿರ್ಚಿ ಬಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅವಳನ್ನು ಕರ್ಕೊಂಡು ಬೇಗ ಮನೆಗೆ ಬಾರೋ, ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ತೀನಿ. ಹಲೋ, ಏ ಅಜಿತಾ. ಹಾಂ ಅಮ್ಮ, ನಾನು ಹೇಳೋದು ಕೇಳಿಸ್ತಾ ಇದೆಯಾ? ಇನ್ನೊಂದು 10 ನಿಮಿಷದಲ್ಲಿ ನಾನು ಭೂಮಿನ ಕರ್ಕೊಂಡು ಮನೆಗೆ ಹೊರಡ್ತೀನಮ್ಮ. ಹೌದಾ? ಸರಿ ಸರಿ, ಬೇಗ ಬಂದ್ಬಿಡಿ, ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಡ್ತೀನಿ, ಓಕೆನಾ? ಸರಿ ಅಮ್ಮ, ಬರ್ತೀವಿ. ಸರಿಯಪ್ಪ, ಬಾಯ್. ಹಾಂ, ಬಜ್ಜಿ ಜೊತೆ ಭೂಮಿ ಮಾಡೋ ಥರ ಟೀನೂ ಮಾಡ್ತೀನಿ, ಚೆನ್ನಾಗಿರುತ್ತೆ. ಆಗ ಲಕ್ಷ್ಮಕ್ಕ, ಭೂಮಿ ಎಲ್ಲಿ ಆ ಸತ್ಯನ ನಂಬಿಗಸ್ತ ಗೆಳೆಯ ಇನ್ನೂ ಬಂದೇ ಇಲ್ಲ? ನನ್ನ ಮಾತು ಕೇಳು, ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ. ಅಕ್ಕ, ನಿಮ್ಮ ಮನೆಗ? ಮತ್ತು ಆಗಲೇ ಬರ್ತೀನಿ ಅಂತ ಹೇಳಿದೆ. ಬರ್ತೀನಿ ಅಂತ ಅಂದೆ, ನೀನು ಸಮಾಧಾನ ಆಗಲಿ ಅಂತ ಆ ರೀತಿ ಅಂದೆ. ಹಾಗೆ ಬರೋಕೆ ಆಗುತ್ತಾ ಅಕ್ಕ? ಸಾಹೇಬ್ರು ನಿನ್ನನ್ನು 1 ತಿಂಗಳ ಮಟ್ಟಿಗೆ ಆ ಮನೆಯಲ್ಲಿ ಕಾಡಿ ಬೇಡಿ ಉಳಿಸ್ಕೊಂಡಿದ್ದಾರೆ. ಆದರೂ ಅವರು ನಿನಗೆ ಕೊಡಬೇಕಾಗಿರೋ ಮರ್ಯಾದೆನ ಕೊಡ್ತಿದ್ದಾರ ಭೂಮಿ? ಬೇಕು ಅಂತಾನೆ ಸಾಹೇಬ್ರು ನಿನ್ನ ಬಿಟ್ಟು ಹೋಗಿರೋದು. ಹಿಂದೆ ಅವರೇ ನಿನ್ನನ್ನು ಮನೆಗೆ ಕರ್ಕೊಂಡು ಹೋದ್ರು, ಎಲ್ಲರ ವಿರುದ್ಧ ಹೋರಾಡಿ ನಿನ್ನನ್ನು ಉಳಿಸ್ಕೊಂಡ್ರು. ನಿನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ಳೋ ಸಂಗೀತಮ್ಮ ನಿಮ್ಮತ್ತೆ ನಿನಗೆ ಬಹುಮಾನವಾಗಿ ಸಿಕ್ಕಿದ್ರು. ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿ ಹೋಗಿದೆ ಭೂಮಿ. ಸಾಹೇಬ್ರಿಗೆ ನೀನು ಬೇಕಾಗಿಲ್ಲ. ಇನ್ನು ಸಂಗೀತಮ್ಮನಿಗೆ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ಏನೂ ಗೊತ್ತಿಲ್ಲ. ಹಾಗೆ ಇರಬೇಕಾದ್ರೆ ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗ್ತೀಯಾ ಭೂಮಿ? ಯಾರಿಗೋಸ್ಕರ ಹೋಗ್ತೀಯಾ? ನಾನು ಒಂದು ಕ್ಷಣ ಕಾಣಿಸ್ದೆ ಹೋದ್ರೆ ಗಾಬರಿ ಪಟ್ಕೊಳ್ಳೋ ನಮ್ಮತ್ತೆಗೋಸ್ಕರ. ಅಷ್ಟೇ ಅಲ್ಲ ಲಕ್ಷ್ಮಕ್ಕ, ನನ್ನ ಕೈ ತೂತು ತಿನ್ನಲಿಲ್ಲ ಅಂದರೆ ಶಾರದಮ್ಮ ಉಪವಾಸ ಮಲಗ್ತಾರೆ, ಅವರಿಗೋಸ್ಕರ. ಅವ್ರು ಕಳೆದು ಹೋಗಿರೋ ಮಗಳನ್ನ ನನ್ನಲ್ಲಿ ಕಾಣ್ತಾರೆ ನಮ್ಮ ದೊಡ್ಡ ಸಾಹೇಬ್ರು, ಅವರಿಗೋಸ್ಕರ. ನನ್ನ ಮುಖದಲ್ಲಿ ಒಂದು ಸಣ್ಣ ನಗು ಕಾಣೆಯಾದರೂ ಚಡುಪಡಿಸಿಬಿಡ್ತಾನೆ ನನ್ನ ಮೈದುನ, ಅವನಿಗೋಸ್ಕರ. ನಮ್ಮ ರಾಮ ಅವನಿಗೋಸ್ಕರ, ಅಜ್ಜಿಗೋಸ್ಕರ. ಲಕ್ಷ್ಮಕ್ಕ, ನಾನು ಅಲ್ಲಿ ಇರಬೇಕು ಅನ್ನೋದಕ್ಕೆ ಸಾವಿರಾರು ಕಾರಣಗಳು ಇದೆ. ಅಲ್ಲಿಂದ ಹೋಗೋದಕ್ಕೆ ಬರೀ ಒಂದೇ ಕಾರಣ ಅಷ್ಟೇ. ಲಕ್ಷ್ಮಕ್ಕ, ಅವರೆಲ್ಲ ನನ್ನ ಪಾಲಿಗೆ ಬಯಸದೇ ಬಂದ ಭಾಗ್ಯ. ಅವರನ್ನು ಅಷ್ಟು ಸುಲಭ ಬಿಟ್ಟು ಕೊಡೋಕೆ ಆಗಲ್ಲ. ಹಾಗಲ್ಲ ಭೂಮಿ, 1 ತಿಂಗಳು ಗಡುವು ಮುಗಿದ ಮೇಲೆ ಆದರೂ ನೀನು ವಾಪಸ್ ಬರಲೇಬೇಕು ತಾನೆ?
ಬರಲೇಬೇಕು ಲಕ್ಷ್ಮಕ್ಕ. ಆದರೆ ಯಾರ ಮನಸ್ಸಿಗೂ ನೋವಾಗದೆ ಇರೋ ರೀತಿ ಇರೋ ಸತ್ಯನೆಲ್ಲ ಹೇಳಿ ಆ ಮನೆಯಿಂದ ಅವರ ಆಶೀರ್ವಾದ ತಗೊಂಡೇ ನಾನು ಹೊರಗಡೆ ಕಾಲಿಡೋದು. ನಿಮ್ಮ ಮದುವೆ ಬಗ್ಗೆ ಹೇಳೋ ಧೈರ್ಯ ಇದೆಯಾ ಭೂಮಿ? ಖಂಡಿತವಾಗ್ಲೂ ಅಷ್ಟು ಧೈರ್ಯ ಇಲ್ಲ ಅಕ್ಕ. ಆದರೆ ನನ್ನ ಪ್ರಯತ್ನ ಮಾತ್ರ ನಾನು ಬಿಡಲ್ಲ. ಹೇಳೋದಕ್ಕೆ ತುಂಬಾ ಪ್ರಯತ್ನ ಪಡ್ತೀನಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಹೇಗಿದ್ದರೂ ಕಾನ್ಸ್ಟೇಬಲ್ ಆಗಬೇಕು ಅಂತ ಮನೆಯವರಿಗೆ ಎಲ್ಲ ಹೇಳಿದ್ದೀನಲ್ಲ ಲಕ್ಷ್ಮಕ್ಕ. ಅದರ ಟ್ರೈನಿಂಗ್ ಇದೆ ಅಂತ ಹೇಳಿಬಿಟ್ಟು ನಾನು ಮನೆಯಿಂದ ಹೊರಗೆ ಬರ್ತೀನಿ. ನಾನಾಗೆ ಆಯ್ಕೆ ಮಾಡ್ಕೊಂಡಿರೋ ಬದುಕು ಅಕ್ಕ ಇದು. ನಾನಾಗೆ ಇದರಿಂದ ಹೊರಗೆ ಬರಬೇಕು. ನೋಡೋಣ ಅದು ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಡೆಯೋದೆಲ್ಲ ಒಳ್ಳೆಯದಕ್ಕೆ ಅಂತ ಅನ್ಕೊಳ್ಳೋಣ. ಆಗ ಸತ್ಯನ ಈ ನಂಬಿಗಸ್ತನ ಕತೆ ಬೇರೆ ಹೇಳ್ಬಿಟ್ಟಿದ್ದೀನಿ. ಈ ಹೆಣ್ಮಗು ಅವನಿಗೋಸ್ಕರ ಕಾಯ್ತಾ ಇದೆ. ಆದರೆ ಈ ಕಠೋರ ಮನುಷ್ಯ ಅಜಿತ ಇನ್ನೂ ಬಂದಿಲ್ವಲ್ಲ, ಏನು ಮಾಡೋದು? ಈಗ ಇವರಿಬ್ಬರ ಅಹಂಕಾರಗಳ ಮಧ್ಯೆ ನಾನು ಸಿಕ್ಕಾಕೊಂಡು ನಲಗ್ತಾ ಇದ್ದೀನಿ. ತಲೆ ಕೆಟ್ಟು ಹೋಗ್ತಾ ಇದೆ. ಅರೆ ಬಾಪ್ರೇ, ಬಂದಲ್ಲ ಇವನು ಹೀರೋ. ಸದ್ಯ ಒಳ್ಳೆಯದಾಯ್ತು. ಆಗ ಅಜಿತ್, ನಾನು ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು, ಬಂದು ಕೂತ್ಕೋಬಹುದು. ಅಯ್ಯೋ, ನಾನ್ಯಾಕೆ ಬರಬೇಕು? ನಮ್ಮಪ್ಪ ನನಗೆ ಸೈಕಲ್ ಕೊಡಿಸಿದ್ದಾರೆ. ಕರೆದಿದ ತಕ್ಷಣ ಆಟೋದವರು ಬರ್ತಾರೆ. ಅದಕ್ಕೆಲ್ಲ ಮೀರಿ ಆ ಭಗವಂತ ನನಗೆ ಈ ಕಾಲ್ ಕೊಟ್ಟಿದ್ದಾನೆ. ಇದನ್ನೆಲ್ಲ ಬಿಟ್ಟು ಇವ್ರು ಬಂದ್ಬಿಟ್ರಂತೆ, ನಾನು ಹೋಗ್ಬಿಡ್ಬೇಕಂತೆ. ಆಗ ಸತ್ಯನ, ಏನ್ ಮಾತಾಡ್ತಾ ಇದ್ದಾರೆ ಇವರು? ಆಗ ಅಜಿತ್, ಬಂದು ಕೂತ್ಕೋ ಅಂದೆ, ಬರಲ್ಲ ಅಂದೆ. ಲಾಸ್ಟ್ ಟೈಮ್ ಕರಿತಾ ಇದ್ದೀನಿ, ಬಂದು ಕೂತ್ಕೋ. ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಬರಲ್ಲ ಬರಲ್ಲ ಬರಲ್ಲ. ನನ್ನ ಜೀವನದಲ್ಲಿ ನಿನ್ನಂತ ಗಾಂಚಲಿ ಹುಡುಗಿನ ನಾನು ನೋಡೇ ಇಲ್ಲ. ಅಲ್ಲ, ನಿನಗೆ ನೀನು ಏನ್ ಅನ್ಕೊಂಡ್ಬಿಟ್ಟಿದೀಯಾ ಅಂತ. ಏನಾದರೂ ಒಂದು ಆನ್ಸರ್ ಮಾಡ್ತು ಅಂತ ಅಂದ್ರೆ ಅದಕ್ಕೆ 2 ಆನ್ಸರ್ ಇಟ್ಕೊಂಡೇ ಇರ್ತೀಯ ಅಲ್ವಾ ನೀನು? ಆಗ ಸತ್ಯನ, ಜನಗಳು ಬೇರೆ ನಿಂತ್ಕೊತಾ ಇದ್ದಾರೆ. ವೈಲ್ಡ್ ಭೂಮಿ ಅನ್ಕೊಂಡು ಒಳ್ಳೆ ಮೆಂಟಲ್ ಆಡ್ದಂಗೆ ಆಡ್ತಾ ಇದೀಯ ನೀನು. ವೈಲ್ಡ್ ಭೂಮಿನೇ ನಾನು. ಅಯ್ಯ, ಇವಳು ಯಾಕೆ ಮೇಲೆ ಹತ್ಕೊಂಡ್ಲು? ಈಗ ನಾನು ಹೋಗದೆ ಇದ್ರೆ ಸರಿ ಹೋಗಲ್ಲ. ನಾನೇ ಏನಾದರೂ ಮಾಡಬೇಕು. ವೈಲ್ಡ್ ಭೂಮಿನೇ ನಾನು. ಏನು ಮಾಡ್ಕೋತೀರಾ ಇವಾಗ? ಏನು ಮಾಡ್ಕೊತೀರಾ ಅಂತ ಅಂದೆ ನಾನು ಇವಾಗ. ಹಾಯ್, ನೀವು ಹೋಗಿ ವರ್ಕ್ ಮಾಡ್ತಾ ಇರಿ. ಹೋಗಿ ಗಂಡ ಹೆಂಡತಿ ಮಾತುಕತೆ ಜಗಳ. ಏನಮ್ಮ ನೀನು ಟೇಬಲ್ ಮೇಲೆ ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಇದೀಯಾ? ಅದು ಇವನ ಸ್ಟೇಷನ್ ಎದುರುಗಡೆ. ನೀನೇನೋ ಸ್ಟೇಷನ್ ಎದುರುಗಡೆ ಇವಳನ್ನ ಬೈತಾ ಇದೀಯಾ? ನಿನ್ನ ಸ್ಟೇಷನ್ ಎದುರುಗಡೆ. ಸತ್ಯನ, ಅದೆಲ್ಲದಕ್ಕಿಂತ ಮುಂಚೆ ನಾನು ನಿಮಗೆ ಭೂಮಿನ ಮನೆಗೆ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಅಂತ ಹೇಳಿದ್ರೆ, ನನಗೆ ಕ್ಲೈಂಟ್ ಇದ್ದಾನೆ, ನಾನು ಕೋರ್ಟ್ ಹತ್ರ ಇದ್ದೀನಿ, ನನ್ನ ಗಾಡಿ ಪಂಚರ್ ಆಗಿದೆ, ನಾನು ಅಲ್ಲಿಗೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ನೀವೇನು ಇಲ್ಲಿ ಅದನ್ನ ಹೇಳಿ ಮೊದಲು. ಸತ್ಯನ, ಅವ್ರು ಹೇಳಿದ್ದಕ್ಕೆಲ್ಲ ನೀವು ಉತ್ತರ ಕೊಡಬೇಕು ಅಂತದ್ದು ಏನೂ ಇಲ್ಲ. ಫಸ್ಟ್ ನಿಮ್ಮದು ಯಾವ ಸ್ನೇಹಿತ ಅವನು? ನಂಬಿಗಸ್ತ ಸ್ನೇಹಿತ. ಎಲ್ಲಿ? ಅಯ್ಯೋ, ಇದಾನೆ, ಬರಲ್ಲ. ಯಾಕಂದ್ರೆ ಅವನು ಒಂದು ಆಟೋದಲ್ಲಿ ಹೋಗ್ತಾ ಇದ್ದ. ಅದರ ಎದುರುಗಡೆ ಇರೋ ಆಟೋದಲ್ಲಿ ಇನ್ನೊಬ್ಬ ಪ್ಯಾಸೆಂಜರ್ ಹೋಗ್ತಾ ಇದ್ದ. ಅವನು ಇದ್ದಕ್ಕಿದ್ದ ಹಾಗೆ ಆಟೋ ಡ್ರೈವರ್ ಬ್ರೇಕ್ ಹಾಕಿದ್ದಂತೆ. ಆ ಪ್ಯಾಸೆಂಜರ್ಗೇನೋ ಡಿಕ್ಕಿ ಹೊಡೆದಂಗೆ ಆಗಿ ಅವರಿಬ್ಬರ ಮಧ್ಯೆ ಜಗಳ ಆಗಿದೆ. ಹಿಂದ್ಗಡೆ ನನ್ನ ಫ್ರೆಂಡ್ ಕೂತ್ಕೊಂಡಿದ್ನಲ್ಲ, ಅವನು ನೋಡ್ತಾ ಇದ್ದಂತೆ. ಅಯ್ಯಯ್ಯೋ, ಏನಾಗ್ತಿದೆ ಅಂದ್ಬಿಟ್ಟು ಅವರಿಬ್ಬರ ಮಧ್ಯೆ ಜಗಳದಲ್ಲಿ ಆ ಪ್ಯಾಸೆಂಜರ್ ಡ್ರೈವರ್ಗೆ ಹೊಡೆದೇ ಬಿಟ್ಟಿದ್ದಾನೆ. ಆ ಡ್ರೈವರ್ ಸಿಟ್ಟಿಗೆದ್ದು ಎಲ್ಲ ಆಟೋ ಡ್ರೈವರ್ಗಳನ್ನು ಅಲ್ಲಿ ಸೇರಿಸಿದ್ದಾನೆ. ನನ್ನ ಫ್ರೆಂಡ್ ಮೊದಲೇ ಪುಕ್ಲ, ನಂಬಿಗಸ್ತ ಫ್ರೆಂಡ್. ಅವನಿಗೂ ಹೆದರಿಕೆ ಹುಟ್ಟಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ನಾನು ಇಲ್ಲಿಂದ ಕಾಲ್ ಕಿತ್ಕೊಂಡು ಹೋಗ್ತೀನಿ. ಅವನು ಎಲ್ಲಿದ್ದಾನೆ ಹೇಳಿ, ಅಲ್ಲಿಗೆ ಹೋಗಿ ಅವನ್ನ ಕರ್ಕೊಂಡು ಬಂದು ಅವನ ಜೊತೆನೇ ಮನೆಗೆ ಹೋಗ್ತೀನಿ. ಹೇಳಿ. ಆಗ ಅಜಿತ್, ಹೇಳಿ ಕೇಳ್ತಿದ್ದಾಳಲ್ಲ ಸತ್ಯ, ಹೇಳಿ ಸತ್ಯನ, ಬಾಯ್ ಬಿಟ್ಟು. ಅಲ್ಲ, ಆದರೆ ಅವನ ಮೊಬೈಲ್ ನಾಟ್ ರೀಚೇಬಲ್ ಬರ್ತಿದೆಯಲ್ಲ, ಈಗ ಏನು ಮಾಡೋಣ? ನನಗೆ ಗೊತ್ತಾಗ್ತಿಲ್ಲ, ಏನು ಮಾಡೋಣ? ಇರು, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೀಯಾ? ಹಿಂದೆ ನೀನು ಎಷ್ಟು ಒಳ್ಳೆಯವಳಾಗಿ ಮೃದುವಾಗಿದ್ದೆ, ಈಗ ನೋಡಿದರೆ ಹೀಗೆ ಆಡ್ತಾ ಇರೋದು ನೋಡಿದರೆ ನನಗೆ ಭಯ ಆಗ್ತಿದೆಯಲ್ಲ. ಒಂಥರ 2.0. ಯಾಕೋ ಹೀಗೆ ಆಡ್ತಿದ್ದಾಳೆ ಇವಳು. ದಯವಿಟ್ಟು ಎಲ್ಲ ಮರ್ತ್ಬಿಡು, ಅವನ ಜೊತೆ ನೀನು ಹೋಗ್ಬಿಡು. ಸತ್ಯನಾ, ನೀವು ಈ ರೀತಿ ಕೇಳ್ಕೊಳ್ಳೋದು ನನಗೆ ಯಾಕೋ ಮನಸ್ಸು ತಡಿತಾ ಇಲ್ಲ. ನಾವು ಒಂದು ಇತ್ಯರ್ಥಕ್ಕೆ ಬಂದ್ಬಿಡೋಣ. ಏನು ಹೇಳಿ? ಇತ್ಯರ್ಥಕ್ಕೆ ಬಂದ್ಬಿಡೋಣ. ಹಾಂ, ಇತ್ಯರ್ಥಕ್ಕೆ ಬಂದ್ಬಿಡು. ಹೇ, ನಾನು ಮಾತಾಡ್ತಾ ಇದ್ದೀನಿ, ಮುಚ್ಚು ಬಾಯ್. ಇತ್ಯರ್ಥಕ್ಕೆ ಬರೋಣ ಸತ್ಯನಾ. ನೀವು ನಾಳೆ ಆ ನಂಬಿಗಸ್ತ ಸ್ನೇಹಿತನ ಕರೆಸ್ಬೇಕು, ನಾನು ನೋಡಬೇಕು. ಅದಕ್ಕೆ ನೀವು ಒಪ್ಕೊಂಡ್ರೆ ಈ ಹುಚ್ಚ ರಘುವೀರ್ ಹಿಂದೆ ನಾನು ಕುತ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಪಂಚಾಯಿತಿ ಅಧ್ಯಕ್ಷೆ ತೀರ್ಪು ಕೊಟ್ಬಿಟ್ಲು, ನಾವೆಲ್ಲ ಹೌದು ಸ್ವಾಮಿ ಅಂತ ಕೈ ಕಟ್ಕೊಂಡು ಹ್ಞೂ ಅಂತ ಒಪ್ಕೊಂಡ್ ಬಿಡ್ಬೇಕು. ಅಲ್ಲ ಸತ್ಯನಾ, ಭೂಮಿ ಬುಲೆಟ್ ಹತ್ಬೇಕಾಗಿರೋದು ನನ್ನ ಗಾಡಿ, ಓಡಿಸ್ಬೇಕಾಗಿರೋನು ನಾನು. ನನ್ನ ಹತ್ರ ಪರ್ಮಿಷನ್ ಕೇಳ್ದಿರಾ ನೀವು, ಅವಳ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದೀರಾ. ಕೂತ್ಕೋಬೇಕಾಗಿರೋಳು ನಾನು, ನನ್ನ ಪರ್ಮಿಷನ್ ಕೇಳಬೇಕು. ಕೂತ್ಕೊಂಡ್ಮೇಲೆ ಗಾಡಿ ಓಡಿಸ್ಬೇಕಾಗಿರೋನು, ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿರೋನು ನಾನು, ನನ್ನ ಪರ್ಮಿಷನ್ನೇ ಕೇಳಬೇಕು. ಬೇಡ. ಆಗ ಸತ್ಯನಾ, ಅಜಿತಾ ದಯವಿಟ್ಟು ನೀನು ಮೃದು ಆಗೋ. ಭೂಮಿ ದಯವಿಟ್ಟು ನಿನ್ನ ಕಾಲು ಬಿಡ್ತೀನಿ. ಸತ್ಯನಾ, ನೀವು ನನ್ನ ಕಾಲೆಲ್ಲ ಬೀಳಬೇಡಿ. ಅಜಿತಾ, ನಿನಗೆ ಒಂದು ವಿಷಯ ಗೊತ್ತಿದೆಯೇನೋ?
ನನಗ ಸಂಘದ ಕತೆ. ಇವತ್ತಿನ ದಿನ ನಾನು ಬ್ಯಾಚುಲರ್ ಆಗೋದಕ್ಕೆ ಕಾರಣನೇ ನೀನು. ಏನಂದ್ರಿ ನೀವು ಬ್ಯಾಚುಲರ್ ಏನೋ ಹೇಳಿದ್ರಿ. ನೀವು ಬ್ಯಾಚುಲರ್ ಆಗಿರೋದಕ್ಕೆ ಈ ಮನುಷ್ಯನ ಕಾರಣನ? ಸತ್ಯನಾ? ಸಂಘದ ವಿಚಾರ ಇಲ್ಲಿ ಮಾತಾಡಲೇಬಾರ್ದು. ಕತ್ತಲೆ ಹೊತ್ತಲ್ಲಿ ಇದರ ಬಗ್ಗೆ ಮಾತಾಡಬಾರ್ದು. ಪ್ರಾಮಿಸ್ ಹಾಕಿ ಸತ್ಯನಾ. ನನಗೆ ಇವಾಗಲೇ ಈ ಕ್ಷಣನೇ ನನಗೆ ಗೊತ್ತಾಗಬೇಕು. ಏನದು ಸಂಘ? ಈ ಮನುಷ್ಯನಿಗೋಸ್ಕರ ನೀವ್ಯಾಕೆ ಬ್ರಹ್ಮಚಾರಿಯಾಗಿದ್ದೀರಾ ಅಂತ. ಸತ್ಯನಾ, ನಾನು ಮನಸ್ಸು ಬದಲಾಯಿಸ್ಕೊಂಡು ಭೂಮಿನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಏನಾದರೂ ನನ್ನ ಮನಸ್ಸು ಬದಲಾಯಿಸ್ಕೊಳ್ಳೋದಕ್ಕಿಂತ ಮುಂಚೆ ಬಂದು ಗಾಡೀಲಿ ಕುಳಿತುಕೊಂಡ್ರೆ ಸರಿ. ಇಲ್ಲ ಅಂದರೆ ಸತ್ಯನಾ, ನಾನು ಈಗ ಮನಸ್ಸು ಬದಲಾಯಿಸಿದ್ದೀನಿ. ನಾನು ಗಾಡೀಲಿ ಕೂತ್ಕೊಳ್ಳಲ್ಲ. ನೋಡು, ಹೇಳ್ತೀನಿ. ಒಂದು ಸಂಘದ ದೊಡ್ಡ ಹಿನ್ನೆಲೆ ಕತೆ. ಸತ್ಯನಾ, ಸಂಘದ ವಿಚಾರ ಹೇಳಬಾರ್ದು ಅಂದರೆ ಹೇಳಬಾರ್ದು. ಹೇಳ್ತಾ ಇದ್ದೀನಿ. ಹೇಳದೇ ಇದ್ದರೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ಕೂತ್ಕೋಬೇಡ, ಆ ಗಾಡಿ ಮೇಲೆ ಕೂತ್ಕೊಂಡು ಹೋಗು. ಮುಂದೆ ಒಂದಿನ ನಿನಗೆ ಸಂಘದ ಕತೆ ಹೇಳ್ತೀನಿ. ಹೇಳ್ಕೂಡ್ದು. ಹೇಳ್ತೀನಿ. ಬೇಜಾನ್ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಸತ್ಯನಾ? ನನಗೂ ಅಷ್ಟೇ ಸತ್ಯನಾ. ಇವಾಗ ಸರಿ, ನೀವು ಅಣ್ಣ ಅಂದ್ಕೊಂಡು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಕೆಳಗೆ ಹಿಡಿದು ಆ ಯಪ್ಪನ ಗಾಡಿ ಹತ್ತಾ ಇದ್ದೀನಿ. ಅಷ್ಟು ಮಾಡವ್ವ ತಾಯಿ. ಸತ್ಯನಾ, ಭಾಷೆ ಕೊಡಿ. ನನಗೆ ಸಂಘದ ಬಗ್ಗೆ ಗೊತ್ತಾಗಬೇಕು ಸತ್ಯನಾ. ಬೇಡ, ಭಾಷೆ ಕೊಡ್ಕೂಡ್ದು ಅಂದರೆ ಕೊಡ್ಕೂಡ್ದು. ಭಾಷೆ ಕೊಟ್ಟಾಯ್ತು ಅಷ್ಟೇ. ಕೊಟ್ಟಿದ್ದಲ್ಲ, ಫೋರ್ಸ್ಫುಲ್ ಆಗಿ ಹಾಕಿಸ್ಕೊಂಡಿದ್ದಾನೆ. ಅದು ಭಾಷೆನೇ ಕಣೋ ಸತ್ಯನಾ. ಫಸ್ಟು ಇವಾಗ ಹತ್ತೋಕೆ ಹೇಳಿ ಗಾಡಿ ಅವಳಿಗೆ. ಸರಿ ಸತ್ಯನಾ, ಆ ಮೆಂಟಲ್ ಮ್ಯಾನ್ ಜೊತೆ ಹೋಗ್ತೀನಿ. ಏ ಮೆಂಟಲ್ ಮ್ಯಾನ್, ಗಾಡಿ ಎತ್ತು, ಲೆಟ್ಸ್ ಗೋ. ಸತ್ಯನಾ, ಯಾವುದಾದ್ರೂ ಒಂದು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡು ಹೋಗಿ ಇವರನ್ನ ಸೇರಿಸ್ಬಿಡಿ. ಆಯ್ತಮ್ಮ, ಮೊದಲು ನಾನು ಸೇರ್ಕೋತೀನಿ. ಹೊಡ್ತೀರಾ ಇನ್ನೂ ಇಲ್ಲೇ ಇರ್ತೀರಾ? ಅದು ನನ್ನ ಗಾಡಿನ ಕೇಳಬೇಕು. ಈ ನಡುವೆ ಆನೆ ಆಗ್ತಿಲ್ಲ ಕರೆಕ್ಟಾಗಿ. ಅವ್ವ ತಾಯಿ, ಅಪ್ಪ ತಂದೆ, ದೀರ್ಘದಂಡ ನಮಸ್ಕಾರಗಳು. ಅಕ್ಕ ತಂಗಿ, ನೀನೇನು ನೋಡ್ತಿದೀವ? ಒಂದು ತೊಟ್ಟು ವಿಷ ಇದ್ರೆ ಕೊಡು. ಬಾಗ್ಲು ಮುಚ್ತಾ ಇದ್ದೀನಿ, ಮುಚ್ಕೊಂಡು ಹೋಗವ್ವ. ಏನು ಹಿಂಗೆ ಮಾಡಿಬಿಟ್ರು? ನಾನು ಹೇಗಾದರೂ ಮಾಡಿ ಐಕ ಸಂಸ್ಥೆ ಸಂಘದ ಕತೆ ಹೇಳಬೇಕಲ್ಲ ಭೂಮಿಗೆ. ಯಾವಾಗ ಹೇಳಿ ತಲೆ ಕೆಟ್ಟು ಕೆರ ಹಿಡಿದು ಹೋಗ್ತಾ ಇದೆ. ನಂಬಿಗಸ್ತಾನು ಸತ್ತ, ನಾನು ಸತ್ತೆ. ಅಯ್ಯವ್ವ. ಆಗ ಅಜಿತ್, ಏನು ಮಾಡ್ತಿದೀಯಾ ನೀನು? ನಾನೇನು ಮಾಡ್ತಾ ಇದ್ದೀನಿ? ಹಿಡ್ಕೊಂಡಿದ್ದು ಯಾರು? ನೀವ್ಯಾಕೆ ಹಂಸ ಎಗರಿಸಿದ್ರಿ? ನಮ್ಮಪ್ಪ ಅಲ್ಲಿ ಹಂಸ ಹಾಕ್ಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಅಲ್ಲ, ನೀನು ಹಂಸ ಎಗರಿಸಿಬಿಟ್ರೆ ಹಿಡ್ಕೊಂಡ್ಬಿಡ್ತೀಯಾ? ನಿಮ್ಮನ್ನು ಹಿಡ್ಕೊಳ್ಳಿಲ್ಲ ಅಂದರೆ ಕೆಳಗೆ ಬಿದ್ದೋಗ್ತಿದ್ನಲ್ಲ. ಬಿದ್ದು ಹೋದರೂ ನನ್ನ ಹಿಡ್ಕೊಳ್ಬಾರ್ದು ಅಷ್ಟೇ. ಹಾಗಂದರೆ ನೀವು ಬೇಕು ಅಂತಾನೆ ನನ್ನ ಬಿಡಿಸ್ಬೇಕು ಅಂತಾನೆ ಹಂಸನ ಹಾರಿಸಿದ್ರ? ನನಗೆ ಇಲ್ಲಿವರೆಗೂ ಆ ಇಂಟೆನ್ಷನ್ನೇ ಇರಲಿಲ್ಲ. ನೀನೇ ಐಡಿಯಾ ಕೊಡ್ತಿದೀಯಾ. ನೆಕ್ಸ್ಟ್ ಹಂಸ ಬರಲಿ, ನಿನ್ನ ಬಿಡಿಸ್ಲಿಲ್ಲ, ನೆಲದ ಮೇಲೆ ಕಳಿಸ್ಲಿಲ್ಲ, ನಾನು ಬರಲ್ಲ ನಿಮ್ಮ ಗಾಡಿಯಲ್ಲಿ. ಬರಬೇಡ. ಯಾರು ಬಾ ಅಂತ ಹೇಳ್ತಾ ಇರೋದು? ನೋಡಿ, ಒಂದು ಸರ್ತಿ ಕಮಿಟ್ ಆದರೆ ನನ್ನ ಮಾತು ನಾನೇ ಕೇಳಲ್ಲ, ನೀನು ನನ್ನ ಮಾತು ಕೇಳಲ್ಲ. ಹೋಗು. ನಾನು ಹೋಗ್ತೀನಿ. ಹೋಗ್ತಾ ಇರು. ನಾನು ನಿಜ ಹೋಗ್ತಾ ಇದ್ದೀನಿ. ನಿಜ ಹೋಗು ಅಂತ ಹೇಳ್ತಾ ಇದ್ದೀನಿ. ನಾನು ಹೋಗ್ತೀನಿ. ಹೋಗು, ಹೋಗ್ತಾ ಇರು. ಆಗ ಭೂಮಿ ಒಬ್ಬರೇ ಹೋಗ್ತಿರ್ತಾರೆ. ಆಗ ರೌಡಿಗಳು, ಹೋಯ್ ಅಲ್ಲಿ ನೋಡ್ರೋ ರಸಗುಲ್ಲ. ಯಾಕೆ ಬೇಬಿ, ನಮ್ಮನ್ನೆಲ್ಲ ನೋಡಿ ನಿನಗೆ ಹೆದರಿಕೆ ಆಗ್ತಾ ಇದೆಯಾ? ನೀನೇನು ಟೆನ್ಷನ್ ತೊಗೋಬೇಡ, ನಾವೆಲ್ಲ ನಿನ್ನ ಬಾಯ್ ಫ್ರೆಂಡ್ಸ್ ಥರ. ಯಾಕೆ ಚಿನಿ ಟೆನ್ಷನ್ನು? ಸ್ವಲ್ಪ ದೂರ ಅವನು ಡ್ರಾಪ್ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ದೂರ ನಾನು ಡ್ರಾಪ್ ಮಾಡ್ತೀನಿ. ನಾವೆಲ್ಲರೂ ಸೇರಿ ಡ್ರಾಪ್ ಮಾಡ್ತೀವಿ. ಹಂಗಂತ ನಿನಗೇನು ಮಾಡಲ್ಲ. ಹಂಗೆ ಅಂದ್ಬಿಟ್ಟು ನಿನ್ನನ್ನು ಸುಮ್ಮನೆನೂ ಬಿಡಲ್ಲ ನಾವು, ಅಲ್ವೇನ್ರೋ? ಭೂಮಿ ಸುತ್ತ ಹಾಕ್ತಾ ನಗ್ತಿರ್ತಾರೆ. ಆಗ ಅಜಿತ್ ಬಂದವರೆಲ್ಲರಿಗೂ ಹೊಡೆದು ಭೂಮಿನ ಅಲ್ಲಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯ ಹೋಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಭೂಮಿ ಅಜಿತ್ ಕೈಗೆ ನೋವಾಗಿರುತ್ತೆ. ರೌಡಿಗಳು ಹೊಡೆದಿರ್ತಾರೆ. ಅಳ್ತಾ ಉಪ್ಪಿನ ಶಾಖ ಕೊಡ್ತಿರ್ತಾರೆ. ಆಗ ಸತ್ಯನ, ಇದು ಗಂಡ ಹೆಂಡತಿ ಸಂಬಂಧ ಅಂದರೆ ಹೆಂಡತಿಗೆ ಒಂಚೂರು ಏನೇ ಆದರೂ ಸಾಕು, ಗಂಡನಾದವನು ಹಾರಾಡಿ ಹೋರಾಡಿ ತನ್ನ ಪ್ರಾಣನಾದರೂ ಕೊಟ್ಬಿಡ್ತಾನೆ. ಇದೇ ಅಲ್ವಾ ಪರಿಶುದ್ಧ ಬಾಂಧವ್ಯ ಅಂದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.